ನೋಡಿ, ದೇಶದಲ್ಲಿ ತುಂಬ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಇದು. ಅದೇನಾಯಿತು ಇದೇನಾಯಿತು ಅನ್ನೋದಕ್ಕಿಂತ ಈ ಈ ದೇಶದ ಭವಿಷ್ಯದ ಮಕ್ಕಳು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಇವ್ರ ಕೈಯಲ್ಲಿ ದೇಶ ಇರುತ್ತೆ. ಇಲ್ಲಿ ನೋಡಿದ್ರೆ ಶಾಲಾ ಮಕ್ಕಳ ದಾಖಲಾತಿಯಲ್ಲಿಯೇ ಭಾರಿ ಕುಸಿತ ಆಗ್ತಾ ಇದೆ. ಅಂದರೆ ಮಕ್ಕಳು ಶಾಲೆಗೆ ಸೇರಿಕೊಳ್ಳೋದೇ ಕಡಿಮೆ ಆಗ್ತಿದೆ ಅಂತ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 2024ರಲ್ಲಿ 37 ಲಕ್ಷ ಕುಸಿತ ಆಗಿತ್ತು. ಕೇಂದ್ರ ಶಿಕ್ಷಣ ಸಚಿವಾಲಯವೇ ಕೊಟ್ಟಿರ್ತಕ್ಕಂಥ ಅಫಿಷಿಯಲ್ ಡಾಟಾ ಇದು, ಅಧಿಕೃತ ಅಂಕಿಅಂಶ ಇದು. 2022-23ರಲ್ಲಿ ದಾಖಲಾದಂಥ ಮಕ್ಕಳ ಸಂಖ್ಯೆ 25.17 ಕೋಟಿ. 2023-24ರಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆ 24.80 ಕೋಟಿ. 2022-23ಕ್ಕೆ ಹೋಲಿಸ್ಕೊಂಡಾಗ 37 ಲಕ್ಷದಷ್ಟು ದಾಖಲಾತಿಯಲ್ಲಿ ಕುಸಿತ ಕಂಡುಬಂದಿದೆ. ಬಾಲಕಿಯರ ಸಂಖ್ಯೆಯಲ್ಲಿ 16 ಲಕ್ಷ, ಬಾಲಕರ ಸಂಖ್ಯೆಯಲ್ಲಿ 21 ಲಕ್ಷ ಇಳಿಕೆ ಕಂಡು ಬಂದಿರೋದು. ದಕ್ಷಿಣಕ್ಕಿಂತ ಆಯ್ತಪ್ಪ, ದಕ್ಷಿಣದಲ್ಲಿ ಹೇಗೆ, ಉತ್ತರ ಭಾರತದಲ್ಲಿ ಹೇಗೆ ಅಂತ ನೋಡಿದಾಗ, ದಕ್ಷಿಣಕ್ಕಿಂತ ಉತ್ತರ ಭಾರತದಲ್ಲಿಯೇ ಶಾಲೆಗೆ ಹೋಗುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರೋದು. ಶಾಲೆಗೆ ಹೋದಂಥ ಮಕ್ಕಳು ಡ್ರಾಪ್ಔಟ್ ಆಗ್ತಿರ್ತಕ್ಕಂಥ ಸಂಖ್ಯೆ ಕೂಡ ಅಲ್ಲಿಯೇ ಜಾಸ್ತಿ. ಮೂಲ ಸೌಕರ್ಯಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡುವಲ್ಲಿ ದಕ್ಷಿಣ ಭಾರತನೇ ಫಸ್ಟ್ ಅಂತ ಹೇಳಬಹುದು. ಮಕ್ಕಳ ಡ್ರಾಪ್ಔಟ್ ತಗ್ಗಿಸಬೇಕು ಅಂಥೇಳಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ. ಇನ್ನು ಯಾವ ವರ್ಗದಲ್ಲಿ ಶಿಷ್ಟ ಮಕ್ಕಳು? ಸಾಮಾನ್ಯ ವರ್ಗ 26.9%, ಹಿಂದುಳಿದ ವರ್ಗದಲ್ಲಿ 45.2%, ಪರಿಶಿಷ್ಟ ಜಾತಿ 18%, ಪರಿಶಿಷ್ಟ ಪಂಗಡ 9.9%, ಅಲ್ಪಸಂಖ್ಯಾತ ಮಕ್ಕಳ ದಾಖಲಾತಿ ಮುಸ್ಲಿಮರು 79.6%, ಕ್ರಿಶ್ಚಿಯನ್ 10%, ಸಿಖ್ 6.9%, ಬೌದ್ಧ 2.2%, ಜೈನ 1.3%, ಪಾರ್ಸಿ ಮಕ್ಕಳ ದಾಖಲಾತಿ ಸಂಖ್ಯೆ 0.1%. ಈ ಪ್ರಮಾಣದಲ್ಲಿ ಒಂದು ಕಡೆ ಕುಸಿತ ಬರ್ತಾ ಇದೆ. ಇದು ಒಂದು ಆತಂಕಕಾರಿ ಬೆಳವಣಿಗೆ. ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದು ಬೇರೆ. ಮಕ್ಕಳಿಗೆ ಶಾಲೆಗೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ 3-4 ಥರ ಸಮಸ್ಯೆ ಇರಬೇಕು. ಒಂದು, ಅವರ ಅಪ್ಪ ಅಮ್ಮನಿಗೆ ಶಾಲೆ ಕಳಿಸುವ ಶಕ್ತಿ ಇಲ್ಲದೆ ಇರಬೇಕು, ಯಾರೋ ದುಡಿತಾ ಇಲ್ಲ ಅಂತ ಆಗಬೇಕು. ಆ ಮನೆಗೆ ಮಕ್ಕಳನ್ನ ಅಕಸ್ಮಾತ್ ಕೆಲಸಕ್ಕೆ ಕಳಿಸಿದ್ರೆ ಅದರಿಂದ ಸ್ವಲ್ಪ ಅನ್ನ ಹುಟ್ಟುತ್ತೆ ಅಂತ ಆಗಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಮಕ್ಕಳು ಶಾಲೆಗೆ ಬರೋಕ್ಕಾಗಲ್ಲ. ಯಾವುದೋ ಕೆಲಸಕ್ಕೆ ಹೋಗಲಿ ಬಿಡು, ಮಾರ್ಬಲ್ ಕೆಲಸನೋ, ಟೈಲ್ಸ್ ಕೆಲಸನೋ, ಕಟ್ಟಡ ಕೆಲಸನೋ, ಫ್ಯಾಕ್ಟ್ರಿಗಳು, ಯಾವುದೋ ಹೊಲದಲ್ಲಿ ಕೃಷಿ ಕೂಲಿ ಕಾರ್ಮಿಕರಾಗಿಯೋ ಕಳಿಸ್ಬಿಟ್ರೆ ಒಂದು 200-300 ರೂಪಾಯಿ ಬರುತ್ತೆ. ಅವರ ಆದಾಯ ಕುಸಿತಿದ್ದಾಗ ಯಾವುದೇ ಪೇರೆಂಟ್ಸ್ ಮನೆಯಲ್ಲಿ ಇಂಥ ಸಮಸ್ಯೆ ಎದುರಾಗಬಹುದು ಅಂತ ಕಾಣುತ್ತೆ.